ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ನಿಸರ್ಗ ಫೌಂಡೇಶನ್ ಸಹಯೋಗದೊಂದಿಗೆ ಮನೆ ಮನೆಯಲ್ಲಿ ಮಣ್ಣಿನ ಗಣಪ, ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಮೂರ್ತಿ ಮಾಡುವ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಜೆಸಿ ನಗರದ ಸಂಹಿತಾ ಇಂಗ್ಲಿಷ್ ಶಾಲೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಾಗಾರವನ್ನು ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ. ಗೋಪಾಲಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಸರ್ವೇಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮಕ್ಕಳು ಒಂದೆಡೆ ಸೇರಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಣ್ಣಿನ ಗಣಪನ ಮೂರ್ತಿಯನ್ನು ಸ್ಥಳದಲ್ಲಿ ತಯಾರಿಸಿ ಪ್ರಶಂಸೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ನೇಲ ನರೇಂದ್ರ ಬಾಬು, ಮಾಜಿ ಉಪ ಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜಯರಾಮಯ್ಯ, ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದ ನಿಸರ್ಗ ಜಗದೀಶ್, ಬಿಜೆಪಿ ಮುಖಂಡರುಗಳಾದ ಕಲ್ಲೇಶಪ್ಪ, ಮಂಜುನಾಥ್, ಶಿವಾನಂದಮೂರ್ತಿ, ಅವಿನ್ ಆರಾಧ್ಯ, ಸಿಡಿ ಶೇಖರ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಗಣಪತಿ ಗೌರಿ ಮಾಡ್ತಾ ಇದ್ರು, ಸಾಯಂಕಾಲ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾ ಇದ್ರು. ಇವತ್ತು ಸುಂದರವಾದ ಗಣಪತಿಯನ್ನ ಪರಿಸರ ಸ್ನೇಹಿ, ಯಾಕೆ ಪರಿಸರ ಸ್ನೇಹಿ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಹಳ ಮುಖ್ಯ. ನಮ್ಮ ಪರಿಸರದಲ್ಲಿ ನಾವು ದೊಡ್ಡ ದೊಡ್ಡ ಗಣಪತಿ ನೋಡ್ತೇವೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿರ್ತಕ್ಕಂಥದ್ದು, ಬಣ್ಣದ ಇವತ್ತು ಗಣಪತಿ ಸಾರ್ವಜನಿಕವಾಗಿ ಕೂರಿಸ್ತಾರೆ. ಅದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಮನುಷ್ಯರಿಗೂ ಜೀರ್ಣಿಸ್ಕೊಳ್ತೇವೆ ಅಥವಾ ನಾವು ಸಹ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತೀವಿ. ನಾವು ಗಣಪತಿ ಕಳಿಸ್ತಕ್ಕಂಥ ಬಣ್ಣಗಳಲ್ಲಿ ಲೆಡ್ ಇರುತ್ತೆ. ಲೆಡ್ ಗೊತ್ತಿದೆ, ಆ ಲೋಹ ಏನೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಇವತ್ತು ಸರ್ಕಾರ ಇರ್ಬೋದು, ನಾವಾಗಲಿ ಎಲ್ಲರೂ ಸಹ ಈ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ಇವತ್ತು ಮಾಡೋದು, ಆಚರಣೆ ಪೂಜೆ ಮಾಡೋದ್ರಿಂದ ಮತ್ತು ಪ್ರಕೃತಿಗೆ, ಕೆರೆಗೆ ನಾವು ಅದನ್ನ ವಿಸರ್ಜನೆ ಮಾಡೋದ್ರಿಂದ, ಕಲ್ಯಾಣಿಗೆ ವಿಸರ್ಜನೆ ಮಾಡೋದ್ರಿಂದ ಅಥವಾ ನೀರಿಗೆ ವಿಸರ್ಜನೆ ಮಾಡೋದ್ರಿಂದ ನಮ್ಮ ನೀರು ಕಲುಷಿತ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತರಾಗಿರುವಂತ ದಾಸರು ಹೇಳ್ತಾರೆ. ಹಾಗೆ ಇವತ್ತು ಈ ಕೆರೆ ಮಣ್ಣಿನ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಅದಕ್ಕೊಂದು ಆಕೃತಿ ಕೊಟ್ಟು, ಅದಕ್ಕೊಂದು ಸಂಸ್ಕೃತಿ ಕೊಟ್ಟು, ಪೂಜೆ ಪುರಸ್ಕಾರ ಮಾಡಿ, ಸಂಗೀತ ಹಾಡಿ, ನೃತ್ಯ ಮಾಡಿ, ಅದಕ್ಕೆ ಏನಿವತ್ತು ಭಕ್ಷ್ಯ ಭೋಜನಗಳ ಪ್ರಸಾದವನ್ನ ಇಟ್ಟು ದೇವ್ರಿಗೆ ಅರ್ಪಣೆ ಮಾಡಿ ಕೊನೆಗೆ ವಿಸರ್ಜನೆ ಮಾಡಿ ಇವತ್ತು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದೇ ಈ ಪೂಜೆಯ ಪರಿಕಲ್ಪನೆ. ಈ ಗಣಪನನ್ನ ಮಾಡಿ ಅದು ನಮ್ಮ ಮಕ್ಕಳಿಂದ, ಶಾಲಾ ಮಕ್ಕಳಿಂದ ಮಾಡಿಸಿ ಅದನ್ನು ಅವರೇ ಮನೆಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜಗದೀಶ್ ಅವರು, ಜಯರಾಮಣ್ಣವರು, ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಏನೋ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರೆ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸ್ತೇನೆ. ಜೊತೆಗೆ ನಮ್ಮ ಮಕ್ಕಳಿಂದ ಯಾರ್ಯಾರು ಗಣೇಶನ ಮಾಡ್ತಾ ಇದ್ದೀರಾ, ಯಾರೋ ಅತ್ಯುತ್ತಮವಾಗಿ ಗಣೇಶನ್ ಮಾಡ್ತೀರಿ, ಎಲ್ಲರೂ ಚೆನ್ನಾಗಿ ಮಾಡ್ತೀರಿ, ಅವ್ರಿಗೆ 1,1000 ರೂಪಾಯಿ ಬಹುಮಾನವನ್ನ ಇನ್ನು ಅರ್ಧ ಗಂಟೆ ಆದ್ಮೇಲೆ ಇದನ್ನ ಘೋಷಣೆ ಮಾಡ್ತಕ್ಕಂಥದ್ದು. ಮುಂದಿನ ವರ್ಷ 10 ಜನಕ್ಕೆ ನೀವು ಹೆಂಗೆ ಕಷ್ಟಪಟ್ಟು ಹೋಗ್ತೀರಿ, ಈಗ ಗಣೇಶನ ಅದೇ ರೀತಿ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ಬೇಕು. ನಾಳೆ ನಾಡ್ದು ಪೂಜೆ ಮಾಡಬೇಕು. ಅದಕ್ಕೆ ಬೀಜಗಳಾಗಿ ಇದನ್ನ ಎಲ್ಲಾದ್ರೂ ಒಂದು ಕಡೆಯಾಗಿ ಅದು ಗಿಡವಾಗಿ ಬೆಳಿಬೇಕು. ಅದು ನಿಮ್ಮಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಿಮ್ಗೆಲ್ಲರಿಗೂ ಉತ್ತೇಜನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ 50 ಜನಕ್ಕೆ ನಾವು ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತೇನು ಬಾಬಣ್ಣ ಹೇಳಿದ್ರು, ಎಲ್ಲಾ ಶಾಲೆಗಳಲ್ಲೂ ಮಾಡಿಸೋದಕ್ಕೆ ಒತ್ತನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷ ಎಲ್ಲಾ ಶಾಲೆಗಳಲ್ಲೂ ಹೋಗಿ 3 ಶಾಲೆ 4 ಶಾಲೆ ಒಂದೊಂದು ಕಡೆ ಮಾಡ್ತಕ್ಕಂಥದ್ದು. ಅವ್ರಿಗೆ ಎಷ್ಟು ಸ್ಟ್ರೆಂತ್ ಐತಿ ಅಷ್ಟು ಅಲ್ಲಿ ನೋಡ್ಬಿಟ್ಟು ಅದನ್ನ ಡಿವೈಡ್ ಮಾಡಿ ಅವ್ರಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು. ಆ ಬಹುಮಾನ ಕೊಡ್ತಕ್ಕಂಥದ್ದು ಒಂದು ಕಡೆ ನನ್ನ ಶಾಸಕರ ಕಚೇರಿ, ಇಲ್ಲಾಂದ್ರೆ ಶ್ರೀ ಅಟಲ್ ಬಿಹಾರಿ ಸರ್ಕಾರಿ ಶಾಲೆ, ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಕಡೆ ಕರೆಸಿ ಅವರೆಲ್ಲರೂ ಒಟ್ಟಾಗಿ ಕೊನೆಯ ಕಾರ್ಯಕ್ರಮ ಎಲ್ಲಿ ಮಾಡ್ತೀವಿ. ಆ ಶಾಲೆಗಳಿಂದ ಮಕ್ಕಳನ್ನ ಏನು ಆಯ್ಕೆ ಮಾಡಿರ್ತೀರಾ, ನಾವ್ಯಾರು ಆಯ್ಕೆ ಮಾಡೋದಿಲ್ಲ, ಇಲ್ಲಿರ್ತಕ್ಕಂಥ ಶಿಕ್ಷಕರೇ ಆಯ್ಕೆ ಮಾಡಬೇಕು.
ನಾವಿಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಆಯ್ಕೆ ಮಾಡೋದಿಲ್ಲ. ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ನಿಮ್ಮ ಶಿಕ್ಷಕರೊಂದನೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವರನ್ನ ಕೊಡ್ತಕ್ಕಂಥದ್ನ ಬಹುಮಾನ ಕೊಡ್ತಕ್ಕಂಥದಕ್ಕೆ ಒಂದು ಒತ್ತಡ ಕೊಡ್ತಾನೆ. ನೀವು ಉಳಿದಿರೋರು ಚೆನ್ನಾಗಿ ಮಾಡಿರ್ತೀರಿ, ನಿಮಗೆ ಮುಂದಿನ ವರ್ಷ ಸಿಗುತ್ತೆ. 10 ಜನಕ್ಕೆ ಮುಂದಿನ ವರ್ಷ ಸಿಗುತ್ತೆ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರಿ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಒಳ್ಳೆಯದನ್ನ ಮಾಡಲಿ. ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ರಿಗೂ, ಎಲ್ಲ ಕುಟುಂಬದವರು ಒಳ್ಳೆಯದಾಗಲಿ. ನೀವೆಲ್ಲ ದೇವರು ವಿದ್ಯಾ ಬುದ್ಧಿ ಕೊಟ್ಟು ಈ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಯರಿಗೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ಬರೋ ರೀತಿ ಚೆನ್ನಾಗಿ ಓದಲೇಬೇಕು, ಈ ಥರದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯ. ಎಲ್ಲೋ ಒಂದು ಕಡೆ ಕೆರೆ ಕಟ್ಟೆಗಳಲ್ಲಿ ತಗೊಂಡೋಗಿ ಗಣೇಶನ ಬಿಡೋಂಥ ನೋಡಿದ ಕಣ್ಣಿಂದ ಅದು ಕರಗೋದಿಲ್ಲ. POP ಮಾಡ್ತಾರೆ. POP ಮಾಡಿದ ದನ ಕರುಗಳಿಗೊಂದು ಇರಲ್ಲ, ಸಮಸ್ಯೆ ಆಗ್ತದೆ. ಅದಾಗಿ ಯೋಚನೆ ಮಾಡಿ ಮಕ್ಕಳೆಲ್ಲ ಕರೆಸಿ, ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ ಎಲ್ಲವನ್ನು ಕರೆಸಿ ಮಣ್ಣನ್ನು ತರಿಸಿ ಮಣ್ಣಿನ ಗಣಪವನ್ನು ಮಾಡಿಸಿ ಮನೆಗೆ ತೊಗೊಂಡೋಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಭಾಳ ಆನಂದದಿಂದ, ಭಾಳ ಖುಷಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳನ್ನ. ಆ ತಗೊಂಡೋಗಿ ಮನೇಲಿ ಮಾಡಿ ಅದನ್ನೇ ಪೂಜೆ ಮಾಡಿ, ಆ ಮನೆಯಲ್ಲಿ ಗಿಡ ಮರಗಳಿದ್ದ ಸಂದರ್ಭದಲ್ಲಿ ಬಕೆಟಲ್ಲೇ ಗಣೇಶನ ಬಿಟ್ಟು ಆ ನೀರನ್ನು ಗೊಬ್ಬರ ಆಗಿ ಬಿಡಬೇಕು ಅಂತ ಮಕ್ಕಳಿಗೆಲ್ಲ ಒಂದು ಅವೇರ್ನೆಸ್ ತುಂಬಿ ಅವ್ರ ಕುಟುಂಬದವರೆಲ್ಲ ಬಂದಿದ್ದರು, ಅವ್ರಿಗೆಲ್ಲವನ್ನು ತಿಳಿಸಿದ್ದೀವಿ. ಇದೊಂದು ಗಣೇಶ ಹಬ್ಬಕ್ಕೆ ಎಲ್ಲನೂ ಕೂಡ ಮಾದರಿ ಆಗಲಿ, ಎಲ್ಲ ಕಡೆ ಈ ಥರ ಆಗಲಿ ಅಂತೇಳಿ ಮುಂದಿನ ವರ್ಷ ನಮ್ಮ ಶಾಸಕರು ಹೇಳಿದ್ರು, ಪ್ರತಿ ಶಾಲೆಯೂ ಕೂಡ ನಮ್ಮ ಶಾಲೆ ಎಷ್ಟಿದೆಯೋ ಅಲ್ಲೂ ಕೂಡ ಎಲ್ಲವನ್ನು ಮಾಡೋಣ ಅಂತ. ಯಾಕೆಂದರೆ ತಗೊಂಡೋಗಿದ್ದ ಎಲ್ಲೋ ತೊಗೊಂಡೋಗಿ ಬಿಡೋವಂಥದ್ದು, ಅವ್ಯವಸ್ಥೆ ಆಗುವಂಥದ್ದು, ಕೆರೆ ಕಟ್ಟೆಯಲ್ಲಿ ಮಕ್ಕಳ ಸಮಸ್ಯೆ ಆಗುವಂಥದ್ದು, ಇವೆಲ್ಲವನ್ನು ಗಮನಿಸಿ ಬೇಡ ಈ ಭಾಗದಲ್ಲಿ ಮಾಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಟೀಚರ್ಸು ಮಕ್ಕಳನ್ನ ಸೇರಿಸಿ ಅವ್ರಿಗೂ ಶುಭಾಶಯವನ್ನು ಕೋರಿ ಅವ್ರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಬಯಸಿದ್ದೇವೆ. ಹೌದು, ಶಿಕ್ಷಕರ ದಿನಾಚರಣೆ, ಗೌರಿ ಹಬ್ಬ, ಗಣೇಶ ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಒಟ್ಟಿಗೆ ಜನ ಮಕ್ಕಳನ್ನ ಸೇರಿಸಿ, ಟೀಚರ್ನ ಸೇರಿಸಿ ಮಾಡೋಕ್ಕೆ ಕಾರ್ಯಕ್ರಮ ನಮ್ಗೆ ಭಾಳ ಅನುಕೂಲ ಆಯಿತು. ಅದೊಂದು ಕಡೆ ಇದೊಂದು ಕಡೆ ಮಾಡ್ತೀವಿ. ಶಿಕ್ಷಕರ ದಿನಾಚರಣೆ ಭಾಳ ಅದ್ದೂರಿಗೆ ಮಾಡ್ತೀವಿ ನಾವು. ನಮ್ಮ ಶಾಸಕ ಕಚೇರಿಯಲ್ಲಿ ನೆಲಮಂಗಲದಿಂದ, ಪೀಣ್ಯದಿಂದ, ನಮ್ಮ ಕ್ಷೇತ್ರದಿಂದ, ಅಕ್ಕಪಕ್ಕ ಕ್ಷೇತ್ರದಿಂದ ಎಲ್ಲನೂ ಕರೆಸಿ ಅವ್ರು ಗೌರವ ಕೊಡುವಂಥ ಕೆಲಸವನ್ನು ಮಾಡಿ, ಅವ್ರಿಗೂ ಒಳ್ಳೆಯ ಊಟವನ್ನು ಬಡಿಸಿ ಅವ್ರು ಗೌರವವನ್ನು ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಕ್ಕಳ ಜೊತೆ ಸೇರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಎಲ್ಲವನ್ನು ಕರೆಸಿದ್ದೇವೆ. ಅದ್ದೂರಿಯಾಗಿ ಗಣೇಶ ಹಬ್ಬ ಆಚರಿಸ್ತಕ್ಕಂಥವ್ರಿಗೆ ತಮ್ಮ ಕಡೆಯಿಂದ ಏನು ಮೆಸೇಜ್? ಅದ್ದೂರಿ ಗಣೇಶ ಆಚರಣೆ ಮಾಡೋಂಥದ್ದು ಭಾಳ ಭಯ ಭಕ್ತಿಯಿಂದ ಆಚರಣೆ ಮಾಡಬೇಕು. ನಾವೆಲ್ಲೋ ಒಂದು ಕಡೆ ಬೀದಿಲಿ ಮಡಗಬೇಕು ಕೂಡ ಅಕ್ಕಪಕ್ಕ ತೊಂದರೆ ಆಗದಾಗೆ, ಎಲ್ಲೋ ಸಮಸ್ಯೆಗಳಿರ್ತವೆ, ಹಾರ್ಟ್ ಪೇಷಂಟ್ ಇರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಸೌಂಡ್ ಕೊಡ್ದಾಗೆ ಅವ್ರು ಹೇಳ್ದಂಗೆ ಸಮಸ್ಯೆನ ಕಮ್ಮಿ ಮಾಡ್ಕೊಂಡು ಗಣೇಶ ಹಬ್ಬ ಮಾಡಬೇಕು. ನಾವೆಲ್ಲ ಹಿಂದೂಗಳು ಮೊದಲನೇ ಪೂಜೆ ಮಾಡೋದು ಗಣೇಶಗೆ ನಾವು. ಆದರೂ ಕೂಡ ಜನಕ್ಕೆ ತೊಂದರೆ ಆಗದಾಗ ಮಾಡಲಿ ಅಂತ ನನ್ನ ಉದ್ದೇಶ. ದಯಮಾಡಿ ತಮ್ಮೆಲ್ಲ ಭಕ್ತಾದಿಗಳಿಗೆಲ್ಲ ತಿಳಿಸ್ತೇನೆ, ನಮ್ಮ ಸಂಘ ಸಂಸ್ಥೆಗಳಿಗೂ ತಿಳಿಸ್ತೇನೆ. ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಾಗ ಗಣೇಶ ಹಬ್ಬ ಕೂರಿಸಿ, ಒಂದು ದಿನ ಕೂರಿಸ್ತಾರೆ, 3 ದಿನ ಕೂರಿಸ್ತಾರೆ, ಅದ್ದೂರಿಗೆ ಕೂರಿಸಿ ತಗೊಂಡೋಗಿ ಅದನ್ನು ಬೆಳಗ್ಗೆ 4 ಗಂಟೆ, ಸಂಜೆ 4 ಗಂಟೆ 5 ಗಂಟೆಗೆ ತಗೊಂಡೋಗಿ ಕೆರೆ ಕಟ್ಟೆಗಳು ಬಿಟ್ಟುಬಿಟ್ರೆ ಸಮಸ್ಯೆ ಇರೋದಿಲ್ಲ. ನೀವು 7 ಗಂಟೆ 8 ಗಂಟೆ ತಗೊಂಡೋಗಿ ಮೆರವಣಿಗೆ ಮಾಡಿ 11 ಗಂಟೆ ಬಿಟ್ಟರೆ ಮಕ್ಕಳು ಬರ್ತಾರೆ. ಆ ತಂದೆ ತಾಯಿಗಳೆಲ್ಲ ಯೋಚನೆ ಮಾಡ್ತಾರೆ, ಓದಾ ಬಂದಿಲ್ಲ ಅಂತ ಆತಂಕದಲ್ಲಿರ್ತಾರೆ. ಹಂಗಾಗೋದು ಬೇಡ ಅಂತೇಳಿ ನನ್ನ ಸಂದೇಶವನ್ನು ತಿಳಿಸ್ತೇನೆ. ಸರ್, ಕೆರೆ ಕಟ್ಟೆಗಳಿಗೆ ಗಣೇಶ ಬಿಡಕ್ಕೆ ಹೋಗೋ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸ್ತವೆ. ಈಗ BBMPಯಿಂದ ಆಯಾ ಒಂದು ವಾರ್ಡ್ಗಳಲ್ಲಿ ಲಾರಿಗಳನ್ನ ಟ್ಯಾಂಕರ್ ನಿಲ್ಲಿಸ್ತಾ ಇದ್ದಾರೆ, ಏನು ಮೆಸೇಜ್ ಕೊಡ್ತೀವಿ? ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಒಂದು 20 ಕಡೆ ಲಾರಿ ಮಡಗಿ ಅವರು ನೀರನ್ನು ತುಂಬಿ ಅಲ್ಲೇ ತೊಗೊಂಡೋಗಿ ಬಿಡೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಈ ಸಂಘ ಸಂಸ್ಥೆ ಮಕ್ಕಳು, ಯುವಕರು ಅವರು 20 ವರ್ಷ ಬೇಡ ಅಲ್ಲೇ ತೊಗೊಂಡೋಗಿ ಇರ್ತಾರೆ. ಅವ್ರಿಗೂ ಸಂದೇಶ ಬೇಗ ತೊಗೊಂಡೋಗಿ ಬಿಟ್ಟು ಬನ್ನಿ ಅಂತ ಹೇಳೋದೊಂದು ವಿಸ್ತರಣೆ ಮಾಡಬೇಕು.